ನಮಗೆ ಅದೇ ಹುಟ್ಟಿದಬ್ಬ, ನಮಗೆ ಅದೇ ಖುಷಿ, ಅದೇ ನೆಮ್ಮದಿ, ಅದೇ ಸಂತೋಷ. ಚಾಮುಂಡಮ್ಮನ ದರ್ಶನ ಆಯಿತು, ಅಮ್ಮನ ನೋಡ್ಕೊಂಡ್ ಬಂದೆ. ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ತೃಪ್ತಿ. ಅಲ್ಲಿಂದ ಬೇರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು, ಅದಾದ್ಮೇಲೆ ಇಲ್ಲಿ ಬಂದು ನಮ್ಮ ಹುಡುಗರ ಜೊತೆ ಅವ್ರ ಜೊತೆ ಕಾಲ ಕಳೀತಾ ಇದ್ದೀನಿ. ಇಲ್ಲಿ ಬಹಳ ಪ್ರೀತಿ ಇರುವಂಥ ಜಾಗ, ಬಹಳ ಪ್ರೀತಿ ಮಾಡುವಂಥ ನಮ್ಮ ಅಭಿಮಾನಿಗಳು, ಅವ್ರಿಗೆ ಸದಾ ಚಿರಋಣಿ. ಅವರಿಂದನೇ ನಾವು. ಖುಷಿ ಆಗುತ್ತೆ. ಈ ಸಲ ಅಮ್ಮನ ದರ್ಶನ ಪಡಿಬೇಕಾಗಿತ್ತು. ಆಮೇಲೆ ಇಲ್ಲಿರೋರ್ನು ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಯಾಕೋ ಮನಸ್ಸಾಗಿತ್ತು. ಈ ಸತಿ ಬಗೀರ ರಿಲೀಸ್ ಟೈಮಲ್ಲಿ ಹಲವಾರು ಕಡೆ ಓಡಾಡಿದ್ದೆ, ಎಲ್ಲ ಕಡೆ ನೋಡ್ಕೊಂಬಂದೆ. ಸೊ ಈ ಸಲ ನಾನೇ ಸ್ವಲ್ಪ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅಂದಾಗ ಇಲ್ಲಿ ಮಿಕ್ಕಿದ್ದೆಲ್ಲ ಇವ್ರ ಅರೇಂಜ್ಮೆಂಟ್ಸು, ಇದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ, ಇದೆಲ್ಲ ಈ ಥರ ಮಾಡಿದ್ದಾರೆ ಅಂತ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಆ್ಯಂಡ್ ಖುಷಿ ಆಗುತ್ತೆ. ಆ್ಯಂಡ್ ಏನೋ ಒಂಥರ ಮೈಸೂರು ನನಗೆ ಬಹಳ ಹತ್ತಿರವಾದಂಥ ಜಾಗ, ನಾನು ಬಹಳ ಪ್ರೀತಿಸುವಂಥ ಜಾಗ ಮೈಸೂರು. ಸೊ ಖುಷಿ ಆಗುತ್ತೆ. ಸರ್, ಈ ಬಾರಿ ಬಗೀರ ಸಾಕಷ್ಟು ಸಕ್ಸಸ್ ಕಂಡಿದೆ ಸರ್. ಈ ವರ್ಷದ ಸಾಲಿನಲ್ಲಿ ಮುಂದಿನ ವರ್ಷದ ಪ್ಲಾನ್ಗಳೇನಿದೆ? 100% ಹೇಳ್ತೀನಿ ಸರ್, ಎಲ್ಲ ರೆಡಿ ಆಗ್ತಾ ಇದೆ, ಬೇಗ ಹೇಳ್ಬಿಡ್ತೀನಿ. ಎಷ್ಟು ಫಿಲಮ್ಗಳು ಬರ್ಬೋದು ನೆಕ್ಸ್ಟ್ ಇಯರ್? ಯಾಕಂದ್ರೆ ಕನ್ನಡದಲ್ಲಿ ಸಿನಿಮಾಗಳ ಕಡಿಮೆ ಬರ್ತದೆ, ಸೆಲೆಬ್ರಿಟಿಗಳು ಹೀರೋಗಳು ಅನ್ನಿಸ್ಕೊಂಡಲ್ಲ ವರ್ಷಕ್ಕೆ 2 ವರ್ಷಕ್ಕೆ ಒಂದು ಫಿಲಮ್ ಮಾಡ್ತಿದ್ದಾರೆ ಅಂತದ್ರಲ್ಲಿ ನೀವು ಒಂದಷ್ಟು ಅವಾಗ ಕಾಣಿಸ್ತಾ ಇದ್ದೀರಿ. ಯಾರ್ಯಾರು ಆ ಥರ ಮಾಡಿದ್ರು ನಾವೆಲ್ಲರೂ ತಿದ್ಕೊಂಡಿದ್ದೀವಿ. ಬಹುಶಃ ಎಲ್ರೂ ವರ್ಷಕ್ಕೆ 2ರಿಂದ 3 ಸಿನಿಮಾ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ಕತೆ, ಒಳ್ಳೊಳ್ಳೆ ಟೀಮ್ ಕೊಟ್ಟು ಇದಿಷ್ಟು ನೆರವೇರಿಸ್ಕೊಡ್ಲಿ ಅಂತ ಈ ಮೂಲಕ, ನಿಮ್ಮ ಮೂಲಕನೇ ಎಲ್ರೂ ಕೇಳ್ಕೊತಾರೆ. ಈ ನಡುವೆ ಭೈರತಿ ರಣಗಲ್ಲಾಗಿರ್ಬೋದು, ಭಗೀರ ಈಗ ಸಾಕಷ್ಟು ಫಿಲಂಗಳಿಗೆ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಪ್ರೇಕ್ಷಕರಿಗೆ ಏನಂತ ಇಷ್ಟಪಡ್ತಾರೆ, ಅಭಿಮಾನಿಗಳಿಗೆ ಸರ್? ನಾವು ಏನು ಹೇಳಕ್ಕಾಗಲ್ಲ ಸರ್. ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತಾರೆ. ಅವ್ರಿಗೆ ಇಷ್ಟ ಆದ್ರೆ ನಮಗಿಷ್ಟ ಆಗುತ್ತೆ, ಅವ್ರಿಗೆ ಇಷ್ಟವಾಗಿಲ್ಲ ಅಂದ್ರೆ ನಾವೇನೋ ತಪ್ಪಿದೆ ಅಂತ ತಿದ್ಕೊಂಡು ಮುಂದಕ್ಕೆ ಹೋಗ್ಬೇಕೆ ಹೊರತು ನಾವು ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಅಭಿಮಾನಿಗಳೇನು ನಿರ್ಧಾರ ತಗೋತಾರೋ ಅದ್ರ ಪ್ರಕಾರ ನಾವು ಉಳ್ಕೊಂಡ್ ಬಂದಿದ್ದೀವಿ. ಹಾಗೆ ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಸೊ ಅವ್ರ ಚಾಯ್ಸ್ ಅನ್ಸುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ನಾನು ತೆಗೆದಿದ್ನ ನೀನು ನೋಡ್ಲೇಬೇಕು ಅನ್ನೋದಕ್ಕಿಂತ ತೆಗ್ದಿದ್ದೀನಿ, ಒಂದ್ಸತಿ ಬಂದು ನೋಡು ಅನ್ನೋದು ಬಹಳ ವಾಸಿ ಅನ್ಸುತ್ತೆ. ಅದು 10 ಸಲ ಆಗ್ಬೋದು ಇಷ್ಟವಾದ್ರೆ. ಸೊ ಹಾಗೆ ಅಂತ ಅನ್ಕೋತೀನಿ. ಬಗೀರ 2 ಬರುತ್ತೆ, ಬಂದಾಗ ಹೇಳ್ತೀನಿ. ಎಲ್ಲ ನಾವು ಎಲ್ಲರೂ ಕೇಳ್ಕೊಳ್ಳೋಣ, ಆದಷ್ಟು ಬೇಗ ಅದೆಲ್ಲ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಸೆಲೆಬ್ರಿಟಿ ದರ್ಶನ ಜೈಲಿಗೆ ಹೋಗುವಂತ ಪ್ರಸಂಗ ಕೂಡ ಆಗಿತ್ತು. ಈಗ ರಿಲೀಸ್ ಆಗಿದೆ ಕನ್ನಡ ಚಿತ್ರರಂಗಕ್ಕೆ. ಇನ್ನು ಮುಂದೆ ಏನಾದರೂ ಒಳ್ಳೆ ದಿನಗಳು ಬರ್ಬೋದಾ? ಹೇಗೆ ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಕೆಟ್ಟದ್ದು ಬರದೆ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸೋಕ್ಕೆ. ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ ಎಲ್ರಿಗೂ. ಎಲ್ಲ ಕಡೆ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಬೇಕು, ನಾವು ಉತ್ತರ ಕೊಡ್ತಾನೆ. ಎಲ್ರಿಗೂ ಒಳ್ಳೆದಾಗುತ್ತೆ.